ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಕಾಫಿನಾಡು ಚಂದು, ಸರಿಗಮಪ ಹನುಮಂತಪ್ಪ, ರೀಸೆಂಟ್ ಆಗಿ ಟ್ರೆಂಡ್ ಆದಂತಹ ಬೆಳ್ಳುಳ್ಳಿ ಕಬಾಬ್ ರಾಹುಲ್, ಇವರೆಲ್ಲ ಏನಾದ್ರು ಈಗ ಏನ್ ಮಾಡ್ತಾ ಇದ್ದಾರೆ, ಇವರ ಪರಿಸ್ಥಿತಿ ಈಗ ಹೇಗಿರ್ಬೋದು? ನೀವು ನಂಬ್ತಿರೋ ಬಿಡ್ತಿರೋ, ಹನುಮಂತಪ್ಪ ಮೋದಿಯವರಿಗೆ ಕಾಂಪಿಟೇಷನ್ ಕೊಟ್ಟಿದ್ರಂತೆ. ಯಾವ ವಿಚಾರದಲ್ಲಿ? ಒಂದು ಟೈಮ್ ನಲ್ಲಿ ಇವರು ಟಾಪ್ ಮೋಸ್ಟ್ ಸೆಲೆಬ್ರಿಟೀಸ್ ಆದವರು ಈಗ ಏನಾಗಿದ್ದಾರೆ? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಂಡೋಗೋಣ. ಹಾಗೂ ಇನ್ನೊಂದು ವಿಚಾರ ಹೇಳ್ತೀನಿ, ನೀವು ಜನಗಳು ಇವ್ರನ್ನ ಪ್ರೀತಿಯಿಂದ ನೋಡ್ತೀರಾ, ಹಾಗೂ ಕೆಲವೊಂದಿಷ್ಟು ಜನ ಇವರು ಪ್ರಚಾರ ಸೆಲೆಬ್ರಿಟೀಸ್ ಗಳು ಆಗಿರ್ತಾರೆ, ಟೆಂಪರರಿ ಸೆಲೆಬ್ರಿಟೀಸ್ ಗಳು ಆಗಿರ್ತಾರೆ. ಆದ್ರೆ ಇದರಿಂದ ಮೂಲಃ ಆದಾಯ ಯಾರಿಗಾಗುತ್ತೆ? ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಚಾನಲ್ಗೆ ನಾವು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ, ಸಬ್ಸ್ಕ್ರೈಬ್ ಮಾಡ್ಬೋದು ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಇದು ಮೊದಲಾಗಿ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ಕಾಫಿನಾಡು ಚಂದು ಅವ್ರ ವಿಚಾರಕ್ಕೆ ಹೋಗ್ಬಿಡ್ತೀನಿ. ಕಾಫಿನಾಡು ಚಂದು ಅವರು ನಾನು ಶಿವಣ್ಣ, ಪುನೀತ್ ಅಣ್ಣನವರ ಅಭಿಮಾನಿ. ಸಾಕಷ್ಟು ವಿಡಿಯೋಗಳು ಮಾಡಿದ್ರು ಹಾಗೂ ಬರ್ತಡೇ ಸಂಬಂಧಪಟ್ಟಂಗೆ ಆಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು, ವಿಡಿಯೋ ಮಾಡಿ ಅಪ್ಲೋಡ್ ಯಾವ ಮಟ್ಟಕ್ಕೆ ವೈರಲ್ ಆಗ್ತಾ ಇತ್ತು ಅಂದ್ರೆ 2-3 ತಿಂಗಳು ಯಾರ್ದಾರು ಬರ್ತಡೇ ಇದ್ರೆ ಸಾಕು ಅವ್ರ ಹಾಡ್ ಹಾಕ್ಬಿಟ್ಟು ಕೂರಿಸ್ಬಿಡ್ತಿದ್ರು. ಎಡಿಟಿಂಗ್ ಮಾಡ್ಬಿಟ್ಟು ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ, ಸ್ಟೋರಿಗಳಲ್ಲಿ ಕೂರಿಸ್ತಾ ಇದ್ರು. ಅದರಿಂದ ಅವ್ರು ಫೇಮಸ್ ಆದ್ರು. ಜಿ ವಾಹಿನಿಯಲ್ಲಿ ಅವ್ರನ್ನ ಶಿವಣ್ಣನವ್ರನ್ನ ಮೀಟ್ ಮಾಡ್ಸಕ್ಕೆ ಒಂದು ಎಪಿಸೋಡ್ಗೂ ಸಹಿತ ಕರ್ಸಿದ್ರು. BKD ಎಷ್ಟು ಜನ ಕಷ್ಟಪಡ್ತಾ ಇರ್ತಾರೆ, ಎಷ್ಟು ಸರಿ ಆಡಿಷನ್ ಕೊಟ್ಟಿರ್ತಾರೆ, ಎಷ್ಟು ಸರಿ ಓಡಾಡಿರ್ತಾರೋ ಗೊತ್ತಿಲ್ಲ ನಮ್ಗಂತೂ. ಆದ್ರೆ ಕಾಫಿನಾಡು ಚಂದ್ ಅವ್ರಿಗೆ ಬಹಳ ಸುಲಭ ಆಯ್ತು BKD ಸ್ಟೇಜ್ ವರ್ಗನ ಹೋಗ್ ಬಂದು ಒಂದು. ಅದೆಲ್ಲ ಆದ್ಮೇಲೆ ಏನಾಯ್ತು ಅಂದ್ರೆ, ಕಾಫಿನಾಡು ಚಂದ್ ಅವರ ಜನಪ್ರಿಯತೆ ಕಮ್ಮಿ ಆಯ್ತಾ ಬಂತು. ಯಾಕೆ ಕಮ್ಮಿ ಆಯ್ತಾ ಬಂತು ಅಂದ್ರೆ, ಅವೆಲ್ಲ ಟೆಂಪರರಿ ಸೆಲೆಬ್ರಿಟೀಸ್. ಎಷ್ಟು ದಿನ ಅಂತ ಆ ಹಾಡುಗಳನ್ನೇ ಜನಗಳು ಕೇಳ್ತಾ ಇರ್ತಾರೆ, ಮೆಲ್ಕ್ ಆಗ್ತಾ ಇರ್ತಾರೆ ಅಲ್ವಾ? ಆದ್ರೂ ಇದರಿಂದ ಆದಾಯ ಆಗಿದ್ದ ಯಾರಿಗೆ? ಜಿ ಕನ್ನಡ ವಾಹಿನಿಯವರಿಗೆ. ಜಿ ಕನ್ನಡ ಅಂತ ಒಂದೇ ಹೇಳ್ತಾ ಇಲ್ಲ, ಅನೇಕ ಮೀಡಿಯಾಗಳಿಗೆ ಅವ್ರನ್ನ ತಂದಿ ಕೂರಿಸ್ತಾರೆ. ಆ ಟೈಮ್ ನಲ್ಲಿ ಪೀಕ್ ಇರುತ್ತೆ, ಆ ಟೈಮ್ ನಲ್ಲಿ TRP ಜಾಸ್ತಿ ಆಗುತ್ತೆ. ನಮ್ಮ ಅಂತ ಅನೇಕ ಯೂಟ್ಯೂಬ್ ಚಾನಲ್ಗಳಿಗೆ ಸಾಕಷ್ಟು ವ್ಯೂಸ್ ಗಳು ಬರ್ತಾ ಇರುತ್ತೆ, ಲಕ್ಷ ವ್ಯೂಸ್ ಗಳು ಬರ್ತಾ ಇರುತ್ತೆ. ಕೆಲವೊಂದಿಷ್ಟು ಗಂಟೆಗಳಲ್ಲಿ ಲಕ್ಷ ವ್ಯೂಸ್ ಬರ್ತಾ ಇರುತ್ತೆ, ಲಕ್ಷಾಂತರ ರೂಪಾಯಿ ದುಡ್ಡ ಬಾಚ್ಕೊಳ್ತಾರೆ ಮೀಡಿಯಾದವರು. ಆದ್ರೆ ಇದರಿಂದ ನಿಜಕ್ಕೂ ಆದಾಯ ಕಾಫಿನಾಡು ಚಂದು ಅವ್ರಿಗೂ ಅಲ್ಲ, ಸ್ವತಃ ಜನಗಳು ನೀವು ನೋಡ್ತಿರೋ ನಿಮ್ಗೂ ಅಲ್ಲ ಆದಾಯ ಆಗುವಂತಕ್ಕದ್ದು ಮಧ್ಯವರ್ತಿಗಳು ಮೀಡಿಯಾದವ್ರಿಗೆ. ಹೀಗೆ ಸೇಮ್ ಹನುಮಂತ ಅಪ್ಪನವರ ವಿಚಾರಕ್ಕೆ ಹೋಗೋದವ್ರ, ಹನುಮಂತಪ್ಪ ಸರಿಗಮಪ್ಪ ಹನುಮಂತಪ್ಪ ಅಲ್ವಾ, ಅವ್ರ ವಿಚಾರಕ್ಕೆ ಹೋದ್ರು ಹೀಗೆ ಆಗಿದ್ದು. ಅವ್ರು ಒಂದ್ ಸ್ವಲ್ಪ ಹೆಂಗ್ ಫೇಮಸ್ ಆದ್ರು ಅಂದ್ರೆ, ಅವ್ರದೇ ಆದಂತ ಒಂದಿಷ್ಟು ಸ್ಟೈಲ್ಗಳು, ಚೆನ್ನಾಗಿ ಹಾಡುಗಳನ್ನ ಹೇಳ್ತಾ ಇದ್ರು. ಆದ್ರೆ ಅವ್ರನ್ನ ಈಗ ಯಾರು ಯಾವ ಪ್ರೋಗ್ರಾಮ್ಗಳಿಗೆ ಆಗ್ಲಿ ಎಲ್ಲಿ ಕರ್ಸಿರೋತಕ್ಕದ್ದು ನಾನಂತೂ ಈ ವಿಡಿಯೋ ಮಾಡ್ತಾ ಇರುವಂತ ರೆಕಾರ್ಡ್ ಮಾಡ್ತಿರುವಂತ ಟೈಮ್ನಲ್ಲಿ ನಾನು ನೋಡಿಲ್ಲ. ಸ್ವತಃ ನೀವು ನಂಬ್ತಿರೋ ಬಿಡ್ತಿರೋ, ಸ್ವತಃ ಮೋದಿ ಅವ್ರಿಗೆ ಅವರು ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಹೆಂಗೆ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ, ಮೋದಿಯವರ ಪ್ರೋಗ್ರಾಮ್ ಸ್ಟೇಷನ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಹಾಗೂ ಪಬ್ಲಿಕ್ ಟಿವಿಯಲ್ಲಿ ಸಿನಿ ಅಡ್ಡ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಬರೀ ಹನುಮಂತಪ್ಪ ಸಂಬಂಧಪಟ್ಟಂಗೆ ಸಿನಿ ಅಡ್ಡದಲ್ಲಿ ಪ್ರೋಗ್ರಾಮ್ಗಳನ್ನ ಪ್ರತಿದಿನ ಮಾಡ್ಕೊಂಡ್ ಬರ್ತಾ ಇದ್ರು. ಸರಿಗಮಪ ಮುಖ್ಯವರ್ಗನು ಪ್ರತಿದಿನ ಸಿನಿಮಾ ಅಡ್ಡ ಆಗಿರ್ಲಿಲ್ಲ, ಅದು ಹನುಮಂತಪ್ಪನ ಅಡ್ಡ ಆಗೋಗಿತ್ತು ಪಬ್ಲಿಕ್ ಟಿವಿಯಲ್ಲಿ. ಬರೀ ಹನುಮಂತಪ್ಪನ ಸುದ್ದಿಯನ್ನೇ ಮಾಡ್ಕೊಂಡ್ ಬರ್ತಾ ಇದ್ರು. ಆ ಟೈಮ್ ನಲ್ಲಿ ಸ್ಲಾಟ್ ಲೀಡರ್ ಅಂತ ಇರ್ತಾರೆ, TRP ಯಲ್ಲಿ ಸ್ಲಾಟ್ ಲೀಡರ್ ಅಂತ. 7:30 ಪ್ರೋಗ್ರಾಮ್ ನಲ್ಲಿ ಯಾರು ಜಾಸ್ತಿ TRP ತಗೊಳ್ತಾರೆ, 7:30 ಟೆಲಿಕಾಸ್ಟ್ ಆದಂತ ಒಂದು ಟೈಮ್ ನಲ್ಲಿ. ಆ ಟೈಮ್ ನಲ್ಲಿ ಮೋದಿಯವರ ಪ್ರೋಗ್ರಾಮ್ ಹಾಕಿದ್ರು ಸಹಿತ ಹನುಮಂತಪ್ಪ ಅವರ TRP ಜಾಸ್ತಿ ಬರ್ತಾ ಇತ್ತು. ಈ ರೀತಿಯಲ್ಲೇ ಹನುಮಂತಪ್ಪನಿಗೆ ಸ್ವತಃ ಮೋದಿ ಅವರಿಗೂ ಕಾಂಪಿಟೇಷನ್ ಕೊಡಕ್ಕಾಗಿತ್ತು ಅಂತ ಸಾಕಷ್ಟು ಟ್ರೆಂಡ್ ಆಗಿತ್ತು, ಟ್ರೋಲ್ಗಳಾಗಿತ್ತು TRP ಲೆಕ್ಕದಲ್ಲಿ. ಆದ್ರೆ ಈಗ ಹನುಮಂತಪ್ಪ ಏನಾಗಿದ್ದಾರೆ ನೀವು ನೋಡ್ತಾ ಇದ್ರಿ. ಇದು ಇರುವಂತ ಫ್ಯಾಕ್ಟ್, ಇರುವಂತ ವಾಸ್ತವ ಸದ್ಯ. ಅವ್ರ ಪಾಡಿ ಅವ್ರು ಏನು ಮೊದ್ಲು ಏನ್ ಕೆಲಸ ಮಾಡ್ತಾ ಇರೋ ಅದನ್ನೇ ಮಾಡ್ತಾ ಇರ್ತಾರೆ. ಇಂಥವ್ರನ್ನ ಮುಗ್ಧರನ್ನ ಕರ್ಕೊಂಡ್ಬಂದು ಅನೇಕ ಮೀಡಿಯಾಗಳು ಅವರಿಗೆ TRPಗೋಸ್ಕರ ಅವ್ರನ್ನ ಬಳಸ್ಕೊಳ್ತಾ ಇರ್ತಾರೆ ಅಷ್ಟೇ. ಇನ್ನು ನಡೆಯತಕ್ಕದ್ದು ಅಷ್ಟೇ. ಈಗ ರೀಸೆಂಟ್ ಆಗಿ ಆದಂತಹ ಬೆಳ್ಳುಳ್ಳಿ ಕಬಾಬ್ ರಾಹುಲ್, ಐ ಥಿಂಕ್ ಇವ್ರಂತೂ ಇವ್ರುಗಳನ್ನೆಲ್ಲ ಮೀರಿಸಿ ಬೆಳೆದ್ಬಿಟ್ಟಿದ್ರು ರಾಹುಲ್ ಅನ್ನೋರು. ನಾವೆಲ್ಲೋ ಹೋಗ್ತಾರೆ ಪರವಾಗಿಲ್ಲ ಇವ್ರು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಏನಾಗಿದೆ, ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಒಂದು ರೀಲ್ಸ್ ಬರ್ತಾ ಇದೆಯಾ ನೀವು ಇನ್ಸ್ಟಾದಲ್ಲಿ? ಇಲ್ಲ. ರಾಹುಲ್ ಸಂಬಂಧಪಟ್ಟಂಗೆ ನ್ಯೂಸ್ ಬರ್ತಾ ಇದೆಯಾ? ಇಲ್ಲ. ಯಾಕೆ? ಜನಪ್ರಿಯತೆ ಕಮ್ಮಿ ಆಗಿದೆ. ನೋಡಿದವ್ರನ್ನೇ ನೋಡ್ತಾರೆ, ಎಷ್ಟು ಇಂಟರ್ವ್ಯೂಗಳನ್ನ ಅಂತ ಅವ್ರನ್ನೂ ನೋಡ್ತಾರೆ, ನೋಡಕ್ ಆಗಲ್ಲ, ಮುಗ್ದೋಯ್ತು. ಅದ್ರಲ್ಲಿ ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗುತ್ತೆ. ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಕ್ಕವರು ಹಾಗೂ ಮೇನ್ ಸ್ಟ್ರೀಮ್ ಮೀಡಿಯಾದವರು ದುಡ್ಡು ಮಾಡ್ಕೊಳ್ತಾರೆ ಹೊರತು ಪಾಪ ಅವ್ರಿಗೂ ಏನು ಮಾಡೋದಿಲ್ಲ. ಇನ್ನು ಜನಗಳಿಗೂ ಇದರಿಂದ ನ್ಯಾಯ ಪಡಿಸೋದು ಉಪಯೋಗ ಇರೋದಿಲ್ಲ. ಏನಾದ್ರು ಒಂದು ವಿಚಾರ ತಿಳ್ಕೊಳ್ತಾರ? ಇಲ್ಲ, ಏನು ಇಲ್ಲ. ಆದ್ರೂ ಇವ್ರನ್ನೆಲ್ಲ ಬಳಸ್ಕೊಂಡು, ಅವ್ರನ್ನ TRPಗೋಸ್ಕರ ಬಳಸ್ಕೊಂಡು, ನಾನು ಏನೋ ಒಂದು ಫೇಮಸ್ ಆದೆ ಅನ್ಕೊಂಡು
ಏನೋ ದೊಡ್ಡದಾಯ್ತು ಅನ್ಕೊಂಡ್ ಪಾಪ ಅವನು ನನ್ನ ಜೀವನ ಸಾಕ್ತು ಅಂತ ಅವರು ಕನ್ಸ್ಕೊಂಡಿರ್ತಾರೆ. ಆದ್ರೆ ಅವರ ಪರಿಸ್ಥಿತಿ ಈಗ ಹಿಂದಿನಕ್ಕಿಂತ ಹೋಗಿರುತ್ತೆ. ಅವ್ರಿಗೆ ಕೊಡೋದಿಲ್ಲ ಪಾಪ. ಅವ್ರ ಮುಗ್ಧರನ್ನ ಕರ್ಕೊಂಡ್ ಬರ್ತಾರೆ. ಕೆಲವೊಂದಿಷ್ಟು ರೇಷ್ಮಾ ಅಂತ ಯಾರೋ ಒಬ್ರು ಟ್ರೋಲ್ ಆಗ್ತಾ ಇದಾರಲ್ಲ, ಅವ್ರು ಉದ್ದೇಶಪೂರ್ವಕವಾಗಿ ಆ ತರ ಟ್ರೋಲ್ ಮಾಡ್ಬೇಕು, ನಾವು ಟ್ರೋಲ್ ಆಗ್ಬೇಕು ಅಂತಾನೆ ಟ್ರೋಲ್ ಮಾತಾಡ್ತಾ ಇರೋದಂತಾರೆ. ಅವ್ರಿಗೆ ಗೊತ್ತು ನಾನು ಈ ರೀತಿ ಮಾತಾಡಿದ್ರೆ ಟ್ರೋಲ್ ಆಗ್ತೀನಿ, ಅವಾಗ ಫೇಮಸ್ ಆಗ್ತೀನಿ. ಆ ರೀತಿ ಮಾಡ್ಕೊಂಡು ಗಿಚ್ಚಿ ಗಿಲಿ ಶೋಗೆ ಬಂದ್ಬಿಟ್ರು ಆಯ್ತಾ. ಈ ರೀತಿ ಈಗ ಫೇಮಸ್ ಆಗೋದು, ಹೆಸರು ಮಾಡೋದು ತುಂಬಾ ಸುಲಭ ಆಗಿದೆ. ಅಷ್ಟೇ ಬೇಗ ಅದು ಮರೆಮಾಚಿ ಸಹಿತ ಹೋಗುತ್ತೆ. ಯಾವತ್ತಿದ್ರು ಶಾರ್ಟ್ ಕಟ್ ಅಲ್ಲಿ ಹೋಗೋದು ಯಾವುದೇ ಕಾರಣಕ್ಕೂ ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದಿಲ್ಲ. ನಾವು ಕಷ್ಟಪಟ್ರೇನೆ ಇದರಲ್ಲಿ ನಿಜವಾದಂತಹ ಸಾಧನೆಗೆ ಬೆಲೆ ಸಿಗೋದು ಆಯ್ತಾ. ಇಲ್ಲ ಅಂದ್ರೆ ಸಿಗೋದಿಲ್ಲ. ಹಂಗನ್ಬಿಟ್ಟು ನಾನು ಇದ್ರಲ್ಲಿರುವಂತ ಹನುಮಂತಪ್ಪ ಇದ್ರಲ್ಲಿ ನಾನು ತುಂಬಾ ಬೆಲೆ ಕೊಟ್ಟು ಮರ್ಯಾದೆ ಕೊಡುವಂತಕ್ಕದ್ದು ಫೇಮಸ್ ಆಗಿರೋದ್ರಲ್ಲಿ ನೇರವಾಗಿ ಹೇಳ್ತೀನಿ. ಹನುಮಂತಪ್ಪ ಅವ್ರು ಸ್ವತಃ ಅವ್ರ ಗಾಯನದಲ್ಲಿ ಅವ್ರು ಚೆನ್ನಾಗಿ ಹಾಡುಗಳ ಸಹಿತ ಹೇಳ್ತಾ ಇದ್ರು, ಚೆನ್ನಾಗಿ ಕಾಮಿಡಿ ಸಹಿತ ಮಾಡ್ತಾ ಇದ್ರು. ಅವ್ರನ್ನ ಯಾಕೆ TRP ಬಳಸ್ಕೊಂಡು ಈಗ ಅವ್ರನ್ನ ಬಿಟ್ಬಿಟ್ಟಿದ್ದೆ ಜೀ ವಾಹಿನಿ, ನನ್ಗಂತ ಗೊತ್ತಿಲ್ಲ. ಈ ರೀತಿಯಲ್ಲೇ ಮಾಡ್ತಾ ಇರತಕ್ಕದ್ದು ಜೀ ವಾಹಿನಿ. ಇದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ, ಅದು ಯಾಕೆ ಆ ರೀತಿ ಬಳಸ್ಕೊಳ್ತಾರೋ, ಬರೀ TRP ಇಂದನೇ ಹೋಗ್ತಾರಲ್ಲ ಆ ಚಾನಲ್ ಅಂತ ಅನ್ನಿಸುತ್ತೆ. ಈ PV-ಕಲ್ಲಿರೋರ್ನ ಕರ್ಸ್ಕೊಂಡ್ಬಿಡ್ತಾರೆ, TRP ಅಂತ ಒಂದಿಷ್ಟು ಮಾಡ್ಕೊಳ್ತಾರೆ, ಅವ್ರನ್ನ ಕಳ್ಸ್ಕೊಡ್ತಾ ಇರ್ತಾರೆ. ಈಗ ರೀಸೆಂಟ್ ಆಗಿ ಒಂದು ವಿಚಾರ ಸೋಷಿಯಲ್ ಮೀಡಿಯಲ್ಲಿ ತುಂಬಾ ಟ್ರೋಲ್ ಆಗಿತ್ತು, ಚರ್ಚೆ ನಡೀತಾ ಇತ್ತು. ಇಬ್ರು ಕಾಣ್ತಾ ಇರ್ತಿಲ್ಲ ಅಂತವ್ರಿಗೆ ಒಬ್ರು ಜಗ್ಗೇಶ್ವರು ಮನೆ ಕಟ್ಟಿಸ್ಕೊಟ್ಟಿರ್ತಾರೆ. ಅವರು ಓಡಲ್ಲ ಬೀದಿಲ ಹಾಡು ಹೇಳ್ತಾ ಇರ್ತಾರೆ ಅಂತ ಒಂದಿಷ್ಟು ಸ್ವತಃ ಜೀ ವಾಹಿನಿಯಲ್ಲೇ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಅದೆಲ್ಲ ಆದ್ಮೇಲೆ ಅವರು ಸ್ವತಃ ಸರಿಗಮಪಲ್ಲಿ ಹಾಡೆಲ್ಲ ಹೇಳ್ತಾರೆ. ಅವ್ರು ಗೆಲ್ಲಿಲ್ಲ ಅಂದ್ರೂ ಒಂದಿಷ್ಟು ಹೆಸರು ತಗೊಳ್ತಾರೆ, ಜಗ್ಗೇಶ್ವರ್ ಅವ್ರಿಗೆ ಮನೆ ಎಲ್ಲ ಕಟ್ಟಿಸ್ಕೊಡ್ತಾರೆ. ಅದೆಲ್ಲ ಆದ್ಮೇಲೆ ಮತ್ತೆ ಅವರು ಭಿಕ್ಷೆ ಬೇಡ್ತಾ ಇದ್ರಂತೆ. ಎಲ್ಲೋ ಒಂದ್ ಕಡೆ ನೋಡಿದ್ದು ನಾನು ಇನ್ಸ್ಟಾಗ್ರಾಮ್ ಈ ರೀತಿಯಲ್ಲೇ ಮತ್ತೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಆ ಪರಿಸ್ಥಿತಿಗೆ ಹೋಗ್ತಾರೆ. ಇದರಲ್ಲಿ ಮೀಡಿಯಾದವ್ರು ಅಷ್ಟೇ ದುಡ್ಡು ಮಾಡ್ಕೊಳಕ್ಕದ್ದು, ಹಿಂಗೆ ಯಾರು ದುಡ್ಡು ಮಾಡ್ಕೊಳಲ್ಲ. ಇದು ವಾಸ್ತವ ಸತ್ಯ. ನಾನು ಮೀಡಿಯಾದಲ್ಲೂ ಇರೋನಾಗಿ ಈ ವಿಚಾರ ಹೇಳ್ತಾ ಇದೀನಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದ್ರ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಮಾತಾಡೋದು ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮುಖಾಂತರ ಬರ್ತಿರ್ಸಿ. ಇದು ವಾಸ್ತವ ಸತ್ಯ. ನಮ್ಮ ಚಾನಲ್ಗೆ ನಾನು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾರು ಇರ್ಬೋದು ಪ್ರಶ್ನಿಸಿ. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ. ಇದು ನವೀನ ಜೀವನ.